ಶರಣು ಶರಣು ಪ್ರಭುವೇ ಪಾಲಿಸೆನ್ನ ಗುರುವೇ, ಶರಣು ಶರಣು ಪ್ರಭುವೇ ಪಾಲಿಸೆನ್ನ. ಪನಿ ಸರಿ ನಿ ಸರಿ ಮಾ ಸರಿ ಮಾ ಪಾ, ಪನಿ ಸರಿ ನಿ ಸರಿ ಮಾ ಸರಿ ಮಾ ಪಾ. ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಹೊರಗಡೆ ಕರ್ಕೊಂಡೋಗಿ ನಿಮ್ಮ ಪೋಷಕರು ಏನು ಮಾಡ್ತಿದ್ದಾರೆ, ಅವರ ಕನಸೇನಿದೆ, ಅವರ ಆಸೆಗಳೇನಿದೆ ಅದೆಲ್ಲ ತಿಳಿಸ್ಕೊಡೋ ಅಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದಕ್ಕೆ ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದೆಯಲ್ಲ, ಹೋಗೋಣಲ್ಲ? ಸೊ ಹೆಡ್ ಮಾಸ್ಟರ್ ಹತ್ರ ಒಂದು ಪರ್ಮಿಷನ್ ತೊಗೊಂಡು ಬರ್ತೀನಿ. ಪರ್ಮಿಷನ್ ತೊಗೊಂಡು ಅವರು ಯಾವತ್ತು ಅವಕಾಶ ಕೊಡ್ತಾರೋ ಅವತ್ತು ಹೋಗಿ ಬರೋಣ. ನಿಮ್ಮ ಪೋಷಕರು ಎಷ್ಟೋ ಜನ ಯಾವ ಥರದ ಶಬ್ದದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ನೋಡ್ತೀರಾ? ನೋಡ್ರೋ ಮಕ್ಕಳ, ಅವ್ರ ಕನಸುಗಳು ಏನಿದೆ, ಅವ್ರ ಆಲೋಚನೆಗಳು ಏನಿದೆ, ಆ ಎಲ್ಲ ಸತ್ಯವನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋವಂಥ ಆಲೋಚನೆ ನಂದಾಗಿದೆ. ನಿಮಗೆ ಇಲ್ಲಿ ಏನು ನ್ಯಾಚುರಲ್ ಆಗಿ ಒಂದಿಷ್ಟು ಮಣ್ಣಲ್ಲಿ ಆಟ ಆಡಿದ್ರಿ ಅಥವಾ ಧೂಳಲ್ಲಿ ಆಟ ಆಡಿದ್ರಿ ಅಂತೇಳಿ ಕೈ ತೊಳಿಲಿಕ್ಕೆ ಹ್ಯಾಂಡ್ ವಾಶ್ ಬೇಕು, ಸೋಪ್ ಬೇಕು ಅಂತ ನೋಡ್ತಾ ಇದ್ದೀರಾ. ನಿಮ್ಮ ಎಷ್ಟು ಜನ ಪೋಷಕರು ಅವ್ರ ಕೆಲಸದಲ್ಲಿ ಅವ್ರ ಕೈಗಳಿರಲಿ ಕಾಲ್ಗಳಿರಲಿ ಏನು ಗಲೀಜಾಗತ್ತೆ ಏನೋ ಅವ್ರು ಯೋಚನೆನೇ ಮಾಡಲ್ಲ. ಕೆಲವು ಪೇಂಟ್ರ್ಗಳು ಮತ್ತು ವರ್ಕ್ಶಾಪಲ್ಲಿ ಕೆಲಸ ಮಾಡೋವಂಥವ್ರು ಇದ್ದಾರೆ. ಅವ್ರಿಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಒಂದಿಷ್ಟು ಟೈಮ್ ಸಿಕ್ಕರೆ ಸಾಕು, ಅವ್ರಿಗೆ ಯಾವ ಸೋಪ್ ಇರಲ್ಲ, ಯಾವ ಹ್ಯಾಂಡ್ ವಾಶ್ ಇರಲ್ಲ. ಅನಿವಾರ್ಯತೆಯಲ್ಲಿ ದುಡಿಮೆ ಮಾಡಲೇಬೇಕು, ಜೊತೆಗೆ ಒಂದಿಷ್ಟು ಸಂಪಾದನೆ ಮಾಡಲೇಬೇಕು, ಇಡೀ ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಅದು ಯಾವುದನ್ನೂ ಲೆಕ್ಕಕ್ಕಿಲ್ದಂಗೆ ಅವರು ಸೋಪು ಹುಡ್ಕಲ್ಲ, ಹ್ಯಾಂಡ್ ವಾಶ್ ಹುಡ್ಕಲ್ಲ, ಊಟ ಸಿಕ್ಕರೆ ಸಾಕು ಅಂತ ಇರ್ತಾರೆ. ಅದನ್ನೆಲ್ಲ ನಿಮ್ಗೆ ಒಂದಿಷ್ಟು ತೋರಿಸ್ತೀನಿ ಬನ್ನಿ. ಮಗನ್ ಚೆನ್ನಾಗಿ ಓದಿಸ್ತಿದ್ದೀರಾ? ಓದಿಸ್ಬೇಕಂತಾನೆ ಕಷ್ಟಪಡ್ತೀವಿ ಸರ್. ಮನೆ ಕೆಲಸ ಮಾಡ್ತೀವಿ ನಾವು, 4-5 ಮನೆ ಮಾಡ್ತೀವಿ. ಬಾತ್ರೂಮ್ ಲೆಟ್ರನ್ ಎಲ್ಲ ತೊಳಿತೀವಿ, ಮತ್ತೆ ಬಟ್ಟೆ ತೊಳಿತೀವಿ. ಏನ್ ಆಸೆ ಇಟ್ಕೊಂಡಿದ್ದೀರಾ ಮಗನ್ ಬಗ್ಗೆ? ನಾವು ಓದಿಲ್ಲ ಸರ್, ನನ್ನ ಮಗನ್ ಚೆನ್ನಾಗಿ ಓದಿಸ್ಬೇಕು ಅಂತ ಮಾಡ್ತೀನಿ ಸರ್. ಮಚ್ಚ ಅಲ್ಲಿ ನೀರಲ್ಲಿ ಆಟ ಆಡ್ದವಲ್ಲ, ಅದು ಫೇಸ್ಬುಕ್ ಅಕೌಂಟಿಗೆ ಹಾಕೋಣ. ನನ್ನ ಫೇಸ್ಬುಕ್ ಅಕೌಂಟೇ ಇಲ್ಲ ಕಣೋ. ನಾನು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಡ್ತೀನಿ. ನಂದು 2-3 ವರ್ಷದಿಂದ ಇದೆ ಕಣೋ. ಇವತ್ತು ಆಟಾಡಿದ್ದು ಊಟ ಮಾಡಿದ್ದೆಲ್ಲ ನಾವು ಇನ್ಸ್ಟಾಗ್ರಾಮಿಗೆ ಹಾಕೋಣ. ಇನ್ಸ್ಟಾಗ್ರಾಮ್ ಅಲ್ಲ, ಸ್ನ್ಯಾಪಲ್ಲೂ ಹಾಕೋಣ, ವಾಟ್ಸಪ್ಪಲ್ಲೂ ಹಾಕೋಣ. ನನ್ನ ಟ್ಯಾಗ್ ಮಾಡ್ರಿ. ಹಾಂ ಸರಿ ಸರಿ ಸರಿ. ಜಯ, ಮತ್ತೊಂದು ಜಯ. ಇವರನ್ನು ಹಂತ ಹಂತವಾಗಿ ಹಾಳು ಮಾಡುತ್ತೇನೆ. ಇವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಇನ್ನು ಯಾರು ಉಳಿದಿದ್ದರೆ ಬೇಗನೆ ಬನ್ನಿ. ಈ ಬಗ್ಗೆ ಗಿರೀಶ್ ಅವರು ಒಂದು ಡಾಕ್ಯುಮೆಂಟ್ರಿ ಸಿನಿಮಾ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದಕ್ಕೆ ನನ್ನ ಪರ್ಮಿಷನ್ ನಿಮಗೆ ಸಿಗ್ತದೆ ಅಂತಂದರೆ ಇಲ್ಲ, ಮಾಡಬಹುದು. ತಾವು ಇದುವರೆಗೂ ಕೂಡ ಅತ್ಯಂತ ಪರಿಶ್ರಮದ ಮೂಲಕ ಇಲ್ಲಿ ಕೆಲಸ ಮಾಡಿದ್ದೀರಿ. ಏನು ಭಾವಯಾನ ಅಂತ ಹೇಳಿ ಶೀರ್ಷಿಕೆ ಇಡೀ ಡಾಕ್ಯುಮೆಂಟ್ರಿ ಸಿನಿಮಾ ಮಾಡಿಕೊಟ್ಟಿದ್ದೀರಿ. ಅದು ತಮಗೆ ಒಳ್ಳೆಯದುಂಟು ಮಾಡುತ್ತೆ, ಒಳ್ಳೆಯದಾಗತ್ತೆ ಅಂತ ನಾನು ಹಾರೈಸ್ತೀನಿ. ಒಳ್ಳೆಯದಾಗಲಿ. ಜೊತೆ ನಂದು ಸಹಕಾರ ಇದಕ್ಕೆ ಇರುತ್ತದೆ ಅಂಥೇಳಿ ಭಾವಿಸ್ತೀನಿ. ಧನ್ಯವಾದ.